ನಮಸ್ಕಾರ ರೈತ ಮಿತ್ರೆ. ನಾವು ಇಲ್ಲಿ ಬನ್ನಟ್ಟಿ ತಾಲೂಕು ಇವರು ಸಂಜಯ್ ಜಾವಳ್ಗಿ ಅವರ ಹೊಲದಲ್ಲಿ ಬಂದಿದ್ದೀವಿ ರೀ. ಇವರ ಹೊಲದಲ್ಲಿ ಅರಿಶಿನ ಬೆಳೆದಿದ್ದಾರೆ. ಅದು ಮೊದಲು ಅರಿಶಿನ ಬೆಳೀತಾ ಇದ್ರು, ಈಗೂ ಅರಿಶಿನ ಬೆಳೆದಿದ್ದಾರೆ. ಈ ಭೂ ವಸ್ತ್ರ ಹಾಕೋ ಮುಖಾಂತರ ಮತ್ತು ಗ್ರೋ ಮ್ಯಾಜಿಕ್ MI ಸ್ಪ್ರೇಯನ್ನು ಯೂಸ್ ಮಾಡಿದ್ದಾರೆ. ಅದಕ್ಕೆ ರಿಸಲ್ಟ್ ಯಾವ ಥರ ಬಂದಿದ್ದೀರಿ ಅಂತ ಅನ್ನೋದ್ರ ಬಗ್ಗೆ ಒಂದು ಅವ್ರ ಅನಿಸಿಕೆ ಕೇಳೋಣ. ಸರ್, ತಮ್ಮ ಅನಿಸಿಕೆ ಅಂತ ತಿಳಿಸ್ಕೊಡ್ರಿ ಸರ್. ನಾವು ಫಸ್ಟ್ ಟೈಮ್ ಏನು ಮಾಡ್ತಿದ್ವಿ, ವಾಸಲ ಬಿಟ್ಟು ಹಚ್ಕಡೆ ಸಲ ರೀ ಸರ್ಕಾರ ಗೊಬ್ಬರ ಯೂಸ್ ಮಾಡ್ತಿದ್ವಿ ರೀ. ಅದು ನಮ್ಗೆ ಇಳುವರಿ ಬರ್ತಿತ್ತು, ಉಳಿತಿತ್ತು. ಆ ಸಲ ಸರ್ ಏನಂದ್ರು ನಮ್ದು ಯೂಸ್ ಮಾಡಂದ್ರಿ. ಮಾಡಿದಕ್ಕೆ ನಮ್ಗೆ ಚಲೋ ಅನಿಸಿದ್ರಿ. ಈಗೂ ಅದನ್ನ ಮಾಡಿದ್ದೀವಿ ರೀ. ಆ ಸಲ ನಮ್ದು ಅರಿಶಿನ ಕೊಳ್ತಿದ್ದಿಲ್ಲ ರೀ, ಬೀಜ ಕೊಳ್ತಿಲ್ಲ, ಅರಿಶಿನ ಕೊಳ್ತಿದ್ದಿಲ್ಲ ರೀ, ಗೊಬ್ಬರ ಎತ್ತಿದ್ದಿಲ್ಲ ರೀ. ಮತ್ತು ಇಳುವರಿ ಚಲೋ ಬಂದೈತ್ರಿ. ಹೌದು ರೀ. ಮೊದಲು ಭೂ ವಸ್ತ್ರ ಹಾಕೋಕ್ಕಿಂತ ಮೊದಲು ಎಷ್ಟು ಇದನ್ನ ಇಳುವರಿ ಯಾವ ಥರ ಬರ್ತೈತೆ ರೀ? ಇಳುವರಿ ನಮ್ದು 25ರಿಂದ 26, 27 ತನಕ ಕೇಳ್ತಿದ್ವಿ. ಅದನ್ನು ಹಾಂ ರೀ. ಸ್ವಲ್ಪ ಇಳುವರಿ ಬಾದ್ ಹಾಕಿದ್ರಿ, ಒಳಗೆ ಕೊಳತ್ರಿ. ಹಾಂ ರೀ. ಈಗ ಇದನ್ನ ಏನ್ ಮಾಡಿದ್ರಲ್ಲ, ಹಾಂ ರೀ. 28 ತನಕ ಕೂತೈತ್ರಿ. ಹಾಂ ರೀ. ಕೊಳತಿಲ್ರಿ, ಕೊಳ್ತಿಲ್ಲ, ಗಟ್ಟಿ ಉಳ್ದೈತ್ರಿ. ಓಹೋ ಹೋ, ಕರೆಕ್ಟ್ ಕರೆಕ್ಟ್. ಬಂದೈತಿ ನೋಡ್ರಿ. ಓಕೆ ಓಕೆ ಓಕೆ. ಅಲ್ಲೇ ನಮ್ಗೆ ಏಟ್ ಹೆಚ್ಚು ಬಂದಂಗ್ರಿ. ಓಹೋ ಹೋ ಹೋ, ರೇಟು ಚಲೋ ಬಂದೈತ್ರಿ. ರೇಟು ಚೆನ್ನಾಗಿ ಬಂದೈತ್ರಿ. ಓಕೆ ಓಕೆ ಓಕೆ. ಹಿಂಗಾಗೈತಿ. ಇದರಿಂದ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ, ಯೂಸ್ ಮಾಡ್ಲಕ್ಕೆ ಮುಂದಿನ ರೈತರಿಗೆ ಅಗರಿಗೆ? ಈಗ ನಾವು ಈ ತರ ಆಗೈತಿ ಅಂತೇಳಿ ಹೇಳ್ತೀವ್ರಿ, ಹಾಂ ರೀ. ಅವ್ರಿಗೆ ಅದನ್ನ ನೀವು ತೋರಿಸ್ರಿ ಹೆಚ್ಚಿ. ಹಾಂ ರೈತ ಅಲ್ರಿ. ಹಾಂ, ಶೋರ್ ಶೋರ್. ಈಗ ನಾವು ಆ ಸಲ ಮಾಡಿದ್ವಿ, ಹಾಂ ರೀ. ನಮ್ಗೆ ಚಲೋ ಅನಿಸೈತ್ರಿ. ಹೌದ್ರಿ. ಈ ಸಲನು ಅದನ್ನ ಮಾಡಿದ್ವಿ. ಹೌದ್ರಿ. ಇನ್ ರೈತರು ಮಾಡ್ರು ಅನುಕೂಲ ಆಕೈತ್ರಿ. ಹೌದ್ರಿ. ಈ ಹಾಂ, ತರ ರೀ. ಓಕೆ ಓಕೆ ಓಕೆ. ಖರ್ಚು ಕಮ್ಮಿ ಆಗೈತ್ರಿ ಸರ್. ಖರ್ಚು ಕಡಿಮೆ ಆಕೈತ್ರಿ. ಓಕೆ ಓಕೆ ಓಕೆ. ಸರ್ಕಾರಿ ಗೊಬ್ಬರಕ್ಕಿಂತ ಇದಕ್ಕೆ ಖರ್ಚು ಕಮ್ಮಿ ರೀ. ಖರ್ಚು ಕಡಿಮೆ ಇದೆ ರೀ. ಓಕೆ ಓಕೆ. ಇಳುವರಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ರೀ, ಕ್ವಾಲಿಟಿ ಇರುತ್ತೆ ರೀ. ಓಕೆ ಓಕೆ. ತುಂಬ ಥ್ಯಾಂಕ್ಸ್ ರೈತರೇ. ಈಗ ನಾವು ಬನ್ನಟ್ಟಿ ಗ್ರಾಮದಲ್ಲಿ ಬಂದಿದ್ದೀವಿ ರೀ ಅರಿಶಿನ ಸಲುವಾಗಿ ರೀ. ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ರೀ. ತಾವು ಎಲ್ಲನೂ ತಮ್ಮ ಹೊಲಕ್ಕೆ ಯೂಸ್ ಮಾಡಲಿ ಅಂತ ಹೇಳುತ್ತಾ ನನ್ನೊಂದು 2 ಮಾತು ಮುಗಿಸ್ತೇವೆ.